ನೋಡಿ, ಹಿಂದೆ ನಮಸ್ತೆ ಹಿಂದೂಸ್ತಾನಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಿಂದೆ ವಾಲ್ಮೀಕಿ ಹಗರಣ 187 ಕೋಟಿ ರೂಪಾಯಿನ ಬಗ್ಗೆ ಮಾತಾಡಿದ್ವಿ. ಅದೇನಾಗಿದೆ, ಹಗರಣದ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲದು. ಯಾಕೆ ಅಂದರೆ ನಮ್ಮ ಜನಗಳಿಗೆ ನಾವು ಅವೇರ್ನೆಸ್ ತರಬೇಕು. ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದು. ಒಂದು ಏಟು ಕೊಟ್ಟರೆ ಶಿಲ್ಪಿ ಅಡಗಲ್ಲಿ ಹೋಗಿ ಮೂರ್ತಿ ಆಗೋದಿಲ್ಲ. ಅದನ್ನು ತೊಗೊಂಡೋಗಿ ದೇವಸ್ಥಾನದಲ್ಲಿ ಕೂರಿಸಲ್ಲ, ಅದಕ್ಕೆ ಮಂಗಳಾರತಿ ಎತ್ತೋದಿಲ್ಲ, ಎಲ್ಲರೂ ಹೋಗಿ ಪೂಜೆ ಮಾಡಿ ನಮಸ್ಕಾರ ಮಾಡೋದಿಲ್ಲ. ಇದು ನಮ್ಮಲ್ಲಿ ನಡೀತಿರ್ತಕ್ಕಂಥ ಒಂದು ಪ್ರಾಕೃತಿಕ ಕ್ರಿಯೆ. ಆ ದೃಷ್ಟಿಯಿಂದ ಏನಾಗುತ್ತೆ, ಎಲ್ಲಿ ಭ್ರಷ್ಟಾಚಾರ ನಡೆದಿದೆ, ಎಲ್ಲಿ ಕೆಟ್ಟದ್ದು ನಡೆದಿದೆ, ಜನಗಳನ್ನ ಎಜುಕೇಟ್ ಮಾಡಬೇಕು. ಅದನ್ನು 1000 ಸರಿ ಎತ್ತಾಡಬೇಕು. ಡೆಮಾಕ್ರಸಿ ಸ್ಟ್ರಾಂಗ್ ಆಗಬೇಕು, ದೇಶಭಕ್ತಿ ಬೆಳಿಬೇಕು, ಮಾನವೀಯ ಮೌಲ್ಯಗಳು ವೃದ್ಧಿ ಆಗಬೇಕು, ನಮ್ಮ ದೇಶ ಸ್ಟ್ರಾಂಗ್ ಆಗಬೇಕು. ವಿಶ್ವಗುರು ಹೊರಟಿರೋರು ನಾವು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ. ಆ ದೃಷ್ಟಿಯಿಂದ ಹಿಂದೆ ನಾವು ವಾಲ್ಮೀಕಿ ಹಗರಣ 187 ಕೋಟಿ ರೂಪಾಯಿ ಬಗ್ಗೆ ಒಂದು ಎಪಿಸೋಡ್ ಮಾಡಿದ್ವಿ. ಈಗಲೂ ಸಹ ಇನ್ನೊಂದು ಎಪಿಸೋಡ್ ಮಾಡ್ತೀವಿ. ನೋಡಿ, ವಾಲ್ಮೀಕಿ ಹಗರಣ ಅಂತಂದರೆ ಹಿಂದೆ ಮಾತಾಡಿದ್ದೆ. ವಾಲ್ಮೀಕಿ ಮಹರ್ಷಿ ರಾಮಾಯಣ ಕಾಲದಲ್ಲಿದ್ದರು. ಮಹರ್ಷಿಗಳವರು ರಾಮಾಯಣವನ್ನು ನೋಡ್ತಾರೆ. ನಾವು ಹೇಗೆ ಎಲ್ಲ ರೆಕಾರ್ಡ್ ಮಾಡಿರ್ತೀವಿ, ಅವರು ಸಹ ರಾಮಾಯಣವನ್ನು ರೆಕಾರ್ಡ್ ಮಾಡಿರ್ತಾರೆ. ರೆಕಾರ್ಡ್ ಮಾಡಿಟ್ಟು ಮುಂದಿನ ಬದುಕಿಗೆ ಅನುಕೂಲ ಆಗಲಿ, ಜನಗಳು ಬದುಕನ್ನ ಇದ್ರ ಆಧಾರದ ಮೇಲೆ ಕಟ್ಕೊಳ್ಳಿ ಅಂತಂದ್ಬಿಟ್ಟು ರಾಮಾಯಣನ ಬರೆದರು. ಹಾಗೆ ಬರೆದಿದ್ದರಿಂದ ಏನಾಯಿತು, 7500 ವರ್ಷಗಳ ನಂತರ ಗಾಂಧೀಜಿ ಬರ್ತಾರೆ. ಗಾಂಧೀಜಿಯವರು ರಾಮರಾಜ್ಯದ ಕನಸು ಕಾಣ್ತಾರೆ. ರಾಮರಾಜ್ಯ ಅಂದರೆ ಕೊಲೆ ಆಗ್ತಿರಲಿಲ್ಲ, ಸುಲಿಗೆ ಆಗ್ತಿರಲಿಲ್ಲ, ದಬ್ಬಾಳಿಕೆ ಆಗ್ತಿರಲಿಲ್ಲ, ಭ್ರಷ್ಟಾಚಾರ ಇರ್ತಿರಲಿಲ್ಲ, ಮತ್ತು ಎಲ್ಲರಿಗೂ ಶಾಂತಿ, ಸುಖ, ನೆಮ್ಮದಿಯ ಬದುಕು ಕಾಣ್ಕೋತಾ ಇದ್ದರು. ಎಲ್ಲರೂ ಅವ್ರ ಪಾಡಿಗೆ ಅವರಿದ್ದರು. ಮಿನಿಮಮ್ ಗೌರ್ನಮೆಂಟ್ ಮ್ಯಾಕ್ಸಿಮಮ್ ಆಡಳಿತ ನಡೆಸ್ತಾಯಿದ್ರು. ಈ ಥರ ಪರಿಸ್ಥಿತಿನ ಗಾಂಧೀಜಿಯವರು ಕನಸ್ಕೊಂಡಿದ್ರು. ಅಂಬೇಡ್ಕರ್ ಅವ್ರ ಸಂವಿಧಾನದಲ್ಲೂ ಸಹ ಇದನ್ನೇ ಬರೆದಿದ್ದಾರೆ. ಇಂಥ ಪರಿಸ್ಥಿತಿ ಇರಬೇಕಾದ್ರೆ ಅಂಬೇಡ್ಕರ್ ಇದರಲ್ಲಿ 187 ಕೋಟಿ ರೂಪಾಯಿ ಹಗರಣ ನಡೆದಿದೆಯಂತೆ ಅನ್ನೋ ದೊಡ್ಡ ವಿಷಯ. 187 ಕೋಟಿ ರೂಪಾಯಿ ಅಂತಂದರೆ ನೋಡಿ, ನಾವು ಜನಸಾಮಾನ್ಯರಿಗೆ ಕಲ್ಪನೆಗೆ ಬೀಳಲ್ಲ. ಅದನ್ನು ಯಾರಿಗಾದ್ರೂ 10 ಜನಕ್ಕೆ ಎಣಿಸ್ರಿ ಅಂತ ಕೊಟ್ಟರೆ ಈ ಜನ್ಮಲ್ಲ ಮುಂದಿನ ಜನ್ಮದಲ್ಲಿ ಎಣಿಸ್ಬೇಕು. ಅದನ್ನು 100 ರೂಪಾಯಿ ನೋಟ್ ಆದರೆ, 500 ರೂಪಾಯಿ ನೋಟ್ ಆದರೆ ಏನಾಗುತ್ತೆ ಇಂಥ ಪರಿಸ್ಥಿತಿನಲ್ಲಿ. ಅದರಲ್ಲೂ ಕಾಂಗ್ರೆಸ್ಸಿನ ಸರ್ಕಾರ ಇದೆ ಕರ್ನಾಟಕದಲ್ಲಿ. ನೋಡಿ, ಅಹಿಂದ ಅಂತಾರೆ, ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ವರ್ಗದವರು. ನಾವು ಜನರಿಗೆ ನೆಮ್ಮದಿ ಕೊಡ್ತಾ ಇದ್ದೀವಿ, ಆರ್ಡರ್ಲಿ ವೋಟ್ ಮಾಡ್ತೀವಿ, ಕಾನೂನು ವ್ಯವಸ್ಥೆ ಭಾಳ ಚೆನ್ನಾಗಿದೆ, ಭ್ರಷ್ಟಾಚಾರ ನಡೀತಿಲ್ಲ, ನಾವು ಕಾಂಗ್ರೆಸ್ಸಲ್ಲಿ ಜನ ಸುಭಿಕ್ಷವಾಗಿದ್ದಾರೆ ಅಂತ ಹೇಳಿ ಬೊಬ್ಬೆ ಹೊಡಿತಕ್ಕಂಥ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆದಿದೆ. ನಾಗೇಂದ್ರ ಅನ್ನೋರು ನೋಡಿ, ವಾಲ್ಮೀಕಿ ಸೋಷಿಯಲ್ ಮಿನಿಸ್ಟ್ರವರು, ಅವರಲ್ಲಿ ಬಿ ನಾಗೇಂದ್ರ ಅಂತವರು ಬಹುಶಃ ಕುರುಬರಿದ್ದರು ಇರ್ಬೋದು, ಸಿದ್ದರಾಮಯ್ಯ ಶಿಷ್ಯ ಇದ್ದವರು. ಏನು 187 ಕೋಟಿ ರೂಪಾಯಿ. ನನಗೆ 71 ವರ್ಷ, ನಾವು ಸ್ವಲ್ಪ ರಾಜಕೀಯನ ಫಾಲೋ ಮಾಡ್ತೀವಿ. 187 ಕೋಟಿ ರೂಪಾಯಿ ಇನ್ವಾಲ್ವ್ ಆಗಿದೆ ಅಂತಂದರೆ ಯಾವುದೇ ಒಬ್ಬ ಮಿನಿಸ್ಟ್ರಿಗೂ ಇಷ್ಟೊಂದು ಹಣನ ವ್ಯವಹಾರನ ಅಧಿಕೃತವಾಗಿ ಮಾಡ್ತಕ್ಕಂಥ ಅಧಿಕಾರನೇ ಇರೋದಿಲ್ಲ. ಇದಕ್ಕೆ ಮುಖ್ಯಮಂತ್ರಿಯವರ ಒಪ್ಪಿಗೆ ಬೇಕಾಗಿರುತ್ತೆ. ಮುಖ್ಯಮಂತ್ರಿಯವರು 2 ಥರ ಒಪ್ಪಿಗೆ ಕೊಡ್ತಾರೆ. ಒಂದು ಮೌಖಿಕವಾಗಿ, ಈ ಮೌಖಿಕವಾಗಿ ಕೊಡ್ತಕ್ಕಂಥ ಒಪ್ಪಿಗೆ ಎಲ್ಲೂ ಸಿಗಾಕೊಳ್ಳಲ್ಲ. ಮತ್ತು ಇನ್ನೊಂದು ಆಡಳಿತಾತ್ಮಕವಾಗಿ, ಇದು ನೋಟುಗಳು ಪುಟಪ್ ಮಾಡ್ತಾರೆ, ಅದ್ರ ಮೇಲೆ ಸೈನ್ ಹಾಕ್ತಾರೆ, ಗ್ರಾಂಟ್ ಕೊಡ್ತಾರೆ. ಇದು ಸಾಮಾನ್ಯವಾಗಿ ಪಾರದರ್ಶಕವಾಗಿ ನಡೀತಕ್ಕಂಥ ವ್ಯವಹಾರ. ಇವರೇನು ಮಾಡಿದ್ದಾರೆ, 187 ಕೋಟಿ ರೂಪಾಯಿನ ವ್ಯವಹಾರನೂ ನಾಗೇಂದ್ರ ಅವ್ರು ಮಾಡಿದ್ದಾರೆ ಅಂದರೆ ಎಲ್ಲರಿಗೂ ಸಂಶಯ ಬರುತ್ತೆ. ಈಗ ಇಡಿನವ್ರಿಗೆ ಸಂಶಯ ಬರ್ತಾರೆ. 187 ಕೋಟಿ ರೂಪಾಯಿ ಒಬ್ಬ ಮಿನಿಸ್ಟ್ರು ಮೌಖಿಕವಾಗಿ ಟ್ರಾನ್ಸ್ಫರ್ ಮಾಡೋಕ್ಕೆ ಸಾಧ್ಯನಾ ಅಂತ ಬಂದಾಗ ಖಂಡಿತ ಇಲ್ಲ. ಇದಕ್ಕೆ ಮುಖ್ಯಮಂತ್ರಿಯವರು ಮೌಖಿಕವಾಗಿ ಆರ್ಡ್ರ್ ಮಾಡಿರ್ಬಹುದು. ಮುಖ್ಯಮಂತ್ರಿಯವರ ಮೌಖಿಕ ಆರ್ಡ್ರ್ ಮೇಲೆ ಈ ನಾಗೇಂದ್ರ ಆ್ಯಕ್ಷನ್ ತಗೊಂಡಿರ್ಬೋದು. ಮಿನಿಸ್ಟ್ರ್ ಆತ, ಬರೀ ಆರ್ಡಿನರಿ ಮಿನಿಸ್ಟ್ರ್, ಅದು ಫಸ್ಟ್ ಟೈಮ್ ಮಿನಿಸ್ಟ್ರ್ ಆದವರು. ಏನಾಗುತ್ತೆ ಅಂತಂದರೆ, ಚೆಸ್ಸಲ್ಲಿ ಪಾನುಗಳನ್ನ ನಡೆಸ್ತೀವಿ, ಪಾನುಗಳಿಗೇನು ಶಕ್ತಿ ಇರಲ್ಲ ರೀ. ಒಂಟೆ ಇರ್ಬೋದು, ಆನೆ ಇರ್ಬೋದು, ಕಾಲಾಳಿರ್ಬೋದು, ಕುದುರೆ ಇರ್ಬೋದು, ಮಂತ್ರಿ ಇರ್ಬೋದು, ರಾಜ ಇರ್ಬೋದು. ಅದನ್ನು ನಡೆಸ್ತಕ್ಕಂಥ ಹಿಂದಿರ್ತಕ್ಕಂಥ ಕೂತ್ಕೊಂಡು ಆಟ ಆಡ್ತಕ್ಕಂಥ ವ್ಯಕ್ತಿ. ಹೀಗೆ ಆಟ ಆಡ್ತಕ್ಕಂಥ ವ್ಯಕ್ತಿ ನೋಡಿ, ಇಲ್ಲಿ ಮೂಲಭೂತವಾದ ವಿಷಯ ಬರೋದು ಅಂದರೆ, ಆಂಧ್ರ ಪ್ರದೇಶ ತೆಲಂಗಾಣಕ್ಕೆ ಕಾಂಗ್ರೆಸ್ಸಿಗೆ ದುಡ್ಡು ಬೇಕಿತ್ತು ಎಲೆಕ್ಷನ್ಗೆ. ಕಾಂಗ್ರೆಸ್ಗೆ ಕರ್ನಾಟಕ ATM ಅಂತೆ ಅಂತ ಸಾರ್ವಜನಿಕವಾದ ವಿಷಯ, ಅದು ಹಗಲ ನಡೀತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಯಾರು, ಸಿದ್ದರಾಮಯ್ಯ, ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಸಿದ್ದರಾಮಯ್ಯನವ್ರದ್ದು ಒಂದು ವಿಶೇಷ, ಚಾಣಾಕ್ಷ, ಅವ್ರು ಯಾವಾಗಲೂ ಫೈನಾನ್ಸ್ ಅವ್ರ ಹತ್ರನೇ ಇಟ್ಕೊಂಡಿರ್ತಾರೆ.
ಇವಾಗಲೂ ಸಹ ಫೈನಾನ್ಸ್ ಅವರ ಮೇಲೆ ಇದೆ. ಹಾಗಾಗಿ ಅವ್ರ ಜವಾಬ್ದಾರಿ ಭಾಳ ದೊಡ್ಡದು. ಅವರು ಮುಖ್ಯಮಂತ್ರಿನೂ ಆಗಿರೋದ್ರಿಂದ ಮೌಖಿಕವಾಗಿ ಆದೇಶ ಕೊಟ್ಟಿರಬಹುದಾ ನಾಗೇಂದ್ರ ಅವರಿಗೆ? ಯಾಕೆಂದ್ರೆ ಇಷ್ಟು ದೊಡ್ಡ ಹಗರಣ 187 ಕೋಟಿ ರೂಪಾಯಿ, ಯಾವುದೇ ಮಿನಿಸ್ಟ್ರಿಗೂ ನಮಗೆ ಗೊತ್ತಿದ್ದಾಗ ಅಷ್ಟು ಪವರ್ ಇಲ್ಲ, ಅಷ್ಟು ಹಣನ ವಿಲೇವಾರಿ ಮಾಡೋದಕ್ಕೆ ಪವರ್ ಇಲ್ಲ. ಅದಕ್ಕೆ ಮುಖ್ಯಮಂತ್ರಿ ಒಪ್ಪಿಗೆ ಕೊಡಬೇಕಾಗುತ್ತೆ, ಮುಖ್ಯಮಂತ್ರಿಗಿಂತಲೂ ಜಾಸ್ತಿ ಕ್ಯಾಬಿನೆಟ್ ಒಪ್ಪಿಗೆ ಪಡಬೇಕಾಗತ್ತೆ. ಇಂಥ ಇದರಲ್ಲಿ 187 ಕೋಟಿ ರೂಪಾಯಿ ಹಗರಣ ನಡೆದಿದೆ. ಮೌಖಿಕವಾಗಿ ಆರ್ಡರ್ ಮಾಡಿದ್ದಾರೆ, ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಮುಖ್ಯಮಂತ್ರಿಯವರು ಮೌಖಿಕವಾಗಿ ಆದೇಶ ಕೊಟ್ಟಿರಬಹುದಾ? ಆದೇಶವನ್ನು ಇವರು ಜಾರಿಗೆ ತಂದಿರ್ಬೋದಾ? ಜಾರಿಗೆ ತಂದಿರತಕ್ಕಂಥ ಕೆಲಸ ಮಾತ್ರ ನಾಗೇಂದ್ರ ಮಾಡಿರ್ಬೋದಾ ಅನ್ನೋ ಬಲವಾದ ಸಂಶಯ ಇದೆ. ಇದು ನಾಗೇಂದ್ರ ಅವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ, ಆರ್ಥಿಕ ಅಪರಾಧಗಳು ಎಲ್ಲಿ ನಡೆಯುತ್ತೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ರು. ಆದರೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸು ಮತ್ತು ಕಂಪ್ಯೂಟ್ರಲ್ಲಿ ಇರತಕ್ಕಂಥದ್ದು ಮತ್ತು ಮೊಬೈಲಲ್ಲಿ ಮಾತಾಡಿರ್ತಕ್ಕಂಥದ್ದು, ಶಾಂಗ್ರಿಲಾ ಹೋಟೆಲು, ವಿಧಾನಸೌಧ ಏನಿದೆ ಕೂಗಳತೆಯಲ್ಲಿದೆ, ಆ ಶಾಂಗ್ರಿಲಾ ಹೋಟೆಲಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಿದ್ರಂತೆ. ನೋಡಿ, ಅದರದ್ದೆಲ್ಲ ರೆಕಾರ್ಡ್ ಕೊಟ್ಟ ಮೇಲೆ ಇವ್ರ ಪುಂಗಿ ಬಂದಾಗಿದೆ, ಮಾತಾಡೋದು ನಿಲ್ಸಿದ್ದಾರೆ. ನನಗೇನು ಗೊತ್ತಿಲ್ಲ ಅನ್ನೋದೆಲ್ಲ ಸ್ಟಾಪ್ ಆಗಿದೆ. ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಇಡಿ ಅರೆಸ್ಟ್ ಮಾಡಿದ್ಮೇಲೆ ನಮ್ಮ ಸಿದ್ದರಾಮಯ್ಯನವರು 1 ವಾರದ ಹಿಂದೆ ಟೋಪಿ ಬಿತ್ತು ಅಂತಂದರೆ ಕಾಮೆಂಟ್ಸ್ ಕೊಡೋರು. ಈಗೇನಾಗಿದೆ, ಅವ್ರದ್ದು ಏನು ಕಾಮೆಂಟ್ಸ್ ಬರ್ತಾಯಿಲ್ಲ. ಇದೆಲ್ಲ ನೋಡೋದ್ರಿಂದ ಎಲ್ಲೋ ಹೆದರಿಕೆ ಉಂಟಾಗಿದೆ ಎಲ್ಲರಿಗೂ. ಏನು ಅಂತಂದರೆ ನಮ್ಮ ಕಳ್ತನ ಸಿಕ್ಬಿದ್ದು ಬಿಡುತ್ತೆ, ನಾವು ಅಧಿಕಾರ ಕಳ್ಕೊತೀವಿ. ಇದುವರೆಗೂ ಒಳ್ಳೆ ಇಮೇಜ್ ಇತ್ತು, ಈಗ ನಾವು ಕೆಟ್ಟ ಹೆಸರು ತೊಗೊಂಡು ಅಧಿಕಾರ ಬಿಟ್ಕೊಡ್ಬೇಕಾದಂಥ ಪ್ರಸಂಗ ಬರುತ್ತೆ. ಇಲ್ಲಿ ಒಂದು ಗಮನ ಇಡಬೇಕಾದ ಅಂಶ, ಪ್ರಬುದ್ಧ ದೇಶಭಕ್ತ ಮತ್ತು ಅತ್ಯಂತ ಬಡತಿಂದ ಬಂದಂಥವ್ರು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ನರೇಂದ್ರ ಮೋದಿ ಒಂದು ಕಡೆ, ಮೂಗಿಗೆ ತುಪ್ಪ ಹಚ್ಚಿ ಜನಗಳು ಮೋಸ ಮಾಡ್ತಾ ಸಾವಿರಾರು ಕೋಟಿಗಳ ಲಕ್ಷಾಂತರ ಕೋಟಿಗಳನ್ನ ಹೊಡೆದು ದುಡ್ಡು ಮಾಡ್ಕೊಂಡಿದ್ದು ಅಂಥವ್ರು ಕಾಂಗ್ರೆಸ್ ಒಂದು ಕಡೆ. ಇಲ್ಲಿ ಕಳ್ಳ ಮತ್ತು ಪೊಲೀಸ್ ಆಟ ನಡೀತಾ ಇದೆ. ಇದೇನಾಗಿದೆ, ಈಗ ಕಳ್ಳರ ಪುಂಗಿ ಎಲ್ಲ ಬಂದಾಗೋಗ್ಬಿಟ್ಟಿದೆ. ಪುಂಗಿ ಬಂದಾಗಿದ್ದು ಏನಾಗಿದೆ, ಇವತ್ತಲ್ಲ ನಾಳೆ ಎಲ್ಲರೂ ಅರೆಸ್ಟ್ ಆಗ್ತಾರೆ. ನೋಡಿ, ಅರವಿಂದ್ ಕೇಜ್ರಿವಾಲು ಡೆಲ್ಲಿನಲ್ಲಿ ಅರೆಸ್ಟ್ ಆದರು, ಮಮತಾ ಬ್ಯಾನರ್ಜಿ ವೆಸ್ಟ್ ಬೆಂಗಾಲಲ್ಲಿ ಹೆಚ್ಚು ಕಡಿಮೆ ಅಧಿಕಾರ ಕಳ್ಕೊಂಡ್ರು, ಮತ್ತು ಒರಿಸ್ಸಾದಲ್ಲಿ ಪಟ್ನಾಯಕ್ ಅಧಿಕಾರ ಕಳ್ಕೊಂಡ್ರು. 4 ಸ್ಟೇಟ್ ಎಲೆಕ್ಷನ್ಗಳು ನಡೆಯುತ್ತೆ. 4 ಸ್ಟೇಟ್ ಎಲೆಕ್ಷನ್ BJP ಅಧಿಕಾರಕ್ಕೆ ಬರುತ್ತೆ. ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮತ್ತು ಮಿತ್ರ ಮಂಡಳಿಗಳು ಏನಾಗುತ್ತೆ, ಸೋತೋಗುತ್ತೆ. ಇದೆಲ್ಲ ಇದ್ದಾಗ ಕಾಂಗ್ರೆಸ್ಸಲ್ಲೂ ಸಹ ಏನಾಗಿದೆ, ಲೋಕಸಭೆ ಎಲೆಕ್ಷನ್ 2024 ನಡೆದಾಗ BJP 18 ಸೀಟ್ ತೊಗೊಂಡಿದೆ, NDA 21-22 ಸೀಟ್ ತಗೊಂಡಿದೆ. 28ಕ್ಕೆ 75% ವೋಟ್ ತಗೊಂಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ನವ್ರಿಗೂ ಡಬ ಶುರುವಾಗಿದೆ, ಸಿದ್ದರಾಮಯ್ಯನವ್ರಿಗೆ ಡಬ ಶುರುವಾಗಿದೆ, DK ಶಿವಕುಮಾರ್ ಅವ್ರಿಗೆ ಡಬ ಶುರುವಾಗಿದೆ. ಅಧಿಕಾರ ಕಳ್ಕೊಂಡ್ಬಿಡ್ತೀವಿ, ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬರ್ಬೋದು. ಇದುವರೆಗೂ ಬರೀ ಗಾಳಿನಲ್ಲಿ ಓದ್ಬಿಟ್ಟು ನಾವು ಒಳ್ಳೆ ಮುಖ್ಯಮಂತ್ರಿ ಅಂತಕೊಂಡಿದ್ದು ಎಲ್ಲ ಬರ್ಸ್ಟ್ ಆಗೋವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಅನ್ನೋ ವಾತಾವರಣ ನಿರ್ಮಾಣ ಆಗ್ತಿದೆ. ಅದಕ್ಕೆ ಪೂರಕವಾದ ಮಾಡ್ತಿರೋದು ವಾಲ್ಮೀಕಿ ಹಗರಣದ 187 ಕೋಟಿ ರೂಪಾಯಿ. 187 ಕೋಟಿ ರೂಪಾಯಿನಲ್ಲಿ ನೋಡಿ, ನಾಗೇಂದ್ರ ಅವರು ಇಡಿ ಅರೆಸ್ಟ್ ಮಾಡಿದ್ದಾರೆ. ಮತ್ತು ಅದ್ಯಾರು ದದ್ದಲ್ಲಂತೆ, ವಾಲ್ಮೀಕಿ ನಿಗಮದ ಅಧ್ಯಕ್ಷ ಅಂತೆ, ಆತ ಕೈಗೆ ಸಿಕ್ಕಿರಲಿಲ್ವಂತೆ. ಏನು ಅಂದರೆ ಅಲ್ಲಿ ಹೋಗಿದ್ದಾರೆ ಇಲ್ಲಿ ಹೋಗಿದ್ದಾರೆ. ಆತ ನೋಡಿ ಏನಾಗಿದೆ, ಈ ಹಗರಣದಲ್ಲಿ ಕೆಲವು ದುಡ್ಡು ಅದನ್ಗೂ ಹೋಗಿ ಅದ್ಯಾರೋ ರಿಲೇಟಿವ್ 4.5 ಎಕರೆ ಜಮೀನು ತೊಗೊಂಡಿದ್ದಾರಂತೆ ರಾಯಚೂರಲ್ಲಿ. ಎಲ್ಲಿವರೆಗೂ ಹೋಗಿದ್ದೀರಿ ಇವ್ರು? ಏನಾಗುತ್ತೆ, ಮೂಗಿಗೆ ತುಪ್ಪ ಹಚ್ಚಿಬಿಟ್ರು. ಏನು ತುಪ್ಪ ಹಚ್ಚಿದ್ರು ಅಂತ ನೋಡೋಣ. ಹೆಂಗಸ್ರಿಗೆ ಬಸ್ ಫ್ರೀ ಮಾಡಿದ್ರು, ಮತ್ತು ಯುವ ನಿಧಿ ಅಂತ ಕೊಡ್ತೀವಿ ಅಂತಂದರು, ಮತ್ತು ಎಲೆಕ್ಟ್ರಿಸಿಟಿ 200 ಯೂನಿಟ್ ಫ್ರೀ ಮಾಡ್ತಿದ್ರು, ಮತ್ತು ಹೆಂಗಸರಿಗೆ 2000 ಕೊಡ್ತೀವಿ ಅಂತಂದರು. ಎಲ್ಲ ಟುಸ್ಸಾಗೋಯ್ತು. ಎಲ್ಲ ಟುಸ್ಸಾಗೋಗಿ ಏನಾಯಿತು, 187 ಕೋಟಿ ರೂಪಾಯಿ ಇವರೇ ಹಂಚ್ಕೊಂಬಿಟ್ರು. ಅದು ಏನು, SC/ST ಅಹಿಂದ ಅಂತಂದರೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದ ದಲಿತ ವರ್ಗ ಅಂತ ಬರುತ್ತೆ. ಅಂದರೆ ದಲಿತ ವರ್ಗ, ದಲಿತ ವರ್ಗದಲ್ಲಿ ಬರ್ತಕ್ಕಂಥ STಗಳಿಗಿಟ್ಟಿರ್ತಕ್ಕಂಥ ದುಡ್ಡನ್ನ 187 ಕೋಟಿ ರೂಪಾಯಿ ಇವರೇ ತಿಂದು ಗುಳುಂ ಮಾಡಿದ್ದಾರೆ. ಜನಕ್ಕೆ ತುಪ್ಪ ಹಚ್ಚಿದ್ರು, ಹಾಗೆ ಆ್ಯಕ್ಚುಲಾಗಿ ಸಿಗಬೇಕಾದಂಥ ಮೈಸೂರು ಪಾಕ್ನೆಲ್ಲ ಇವರೇ ತಿಂದಿದ್ದಾರೆ. ಇಂಥ ಮೋಸಗಾರ ಸರ್ಕಾರ ಕಾಂಗ್ರೆಸ್ ಹವ್ಯಾಸನೇ ಇದು. ಯಾಕೆ ಅಂದರೆ ಅವರ ದೇಶಭಕ್ತಿ ಇಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅನ್ನೋರು, ಮತ್ತು ನಮ್ಮ ಸೈನಿಕರು ಪಾಕಿಸ್ತಾನದ ವಿದ್ರೋಹಿಗಳನ್ನ ಹೊಡೆದ್ರೆ ಹ್ಯೂಮನ್ ರೈಟ್ಸ್ ಅಂತ ವಾದವನ್ನು ಮಾಡಿಸತಕ್ಕಂಥವ್ರು. ಇಂಥವರೆಲ್ಲ ಏನಾಗಿದೆ, ಇಂಥವ್ರ ಆಟ ಎಲ್ಲ ಬಂದಾಗ್ತಾಯಿದೆ. ಅಪ್ರತಿಮ ದೇಶಭಕ್ತ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿದ್ದಾರೆ. ಪ್ರಧಾನಮಂತ್ರಿಯಾಗಿ ಏನಾಗಿದೆ,
ಈಗ ನೋಡಿ ಆರ್ಟಿಕಲ್ 370 ತೆಗೆದುಹಾಕಿದ್ದಾರೆ. ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರ ಈಗ ನಿಜವಾಗಿ ಭಾರತ ದೇಶದೊಳಗೆ ಸೇರಿದೆ. ಅದು ಇಂಥ ಪರಿಸ್ಥಿತಿನ ನಿರ್ಮಾಣ ಮಾಡಿರ್ತಕ್ಕಂಥ ನರೇಂದ್ರ ಮೋದಿಯವರು ಒಂದು ಕಡೆ, ಮತ್ತು ಭ್ರಷ್ಟಾಚಾರ ಮೂಗಿಗೆ ತುಪ್ಪ ಹಚ್ತಾ ಹಿಂದೂಗಳನ್ನ ಯಾಮಾರುತ್ತಾ ಅಧಿಕಾರ ಮಾಡೋರು ಒಂದು ಕಡೆ. ಇವೆರಡನ್ನೂ ಗಮನಿಸಿದಾಗ ನಾವು ಕಾಂಗ್ರೆಸ್ನ ಧಿಕ್ಕರಿಸಬೇಕು. ಇಲ್ಲೂ ಸಹ ಕಾಂಗ್ರೆಸ್ನ ಧಿಕ್ಕರಿಸಿ ಕರ್ನಾಟಕದವರು ಸ್ವಾಭಿಮಾನ, ಸ್ವಾವಲಂಬನೆ, ಆತ್ಮಗೌರವವನ್ನು ಎತ್ತಿ ಹಿಡಿದಿದ್ದಾರೆ ಅಂತ ಹೇಳಿದ್ದೀನಿ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.